ವೆಲ್ಕಮ್ ಬ್ಯಾಕ್. ಶಿವಮೊಗ್ಗ ಜಿಲ್ಲೆಯಲ್ಲಿ ಓಂ ಶಕ್ತಿ ಭಕ್ತರಿಗೆ ಟೆನ್ಷನ್ ಮೇಲೆ ಟೆನ್ಷನ್. ಯಾಕಂದ್ರೆ ಓಂ ಶಕ್ತಿ ದೇವಾಲಯಕ್ಕೆ ತೆರಳಿದ 6 ಜನರಲ್ಲಿ ಸೋಂಕು ಕಾಣಿಸಿಕೊಂಡಿದೆ. 82 ಬಸ್ಗಳಲ್ಲಿ 4,000ಕ್ಕೂ ಅಧಿಕ ಜನ ಹೋಗಿದ್ರು. ಈ ಸುದ್ದಿಯನ್ನ ನಿನ್ನೆ ಕೂಡ ನಾವು ಪ್ರಸಾರ ಮಾಡಿದ್ವಿ. ಅಲ್ಲಿ ಏನು ಆಗಬಹುದು ಅನ್ನುವಂತಹ ಆತಂಕ ಜಿಲ್ಲಾಡಳಿತಕ್ಕೆ ಇತ್ತು. ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಜಿಲ್ಲಾಡಳಿತ ತೆಗೆದುಕೊಂಡಿತ್ತು. ಮೊನ್ನೆ ವಾಪಸ್ ಬಂದಿದ್ದವರನ್ನ ಟೆಸ್ಟ್ ಮಾಡಲಾಗಿತ್ತು. ಈಗ 6 ಭಕ್ತರಲ್ಲಿ ಸೋಂಕು ಇರೋದು ಪತ್ತೆಯಾಗಿದೆ. ಜಿಲ್ಲೆಯಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ 73ಕ್ಕೆ ಏರಿಕೆಯಾಗಿದ್ದು, ಮಂಗಳವಾರ ಜಿಲ್ಲೆಯಲ್ಲಿ 3 ಪ್ರಕರಣ ದಾಖಲಾಗಿತ್ತು. ಬುಧವಾರ 19 ಪ್ರಕರಣ ದಾಖಲಾಗಿದ್ವು. ನಿನ್ನೆ 23 ಪ್ರಕರಣಗಳು ಪತ್ತೆಯಾಗಿದ್ವು. ಈ ಮೂಲಕ ಈಗ ಮತ್ತೆ ಶಿವಮೊಗ್ಗದಲ್ಲೂ ಕೂಡ ಈಗ ಆತಂಕ ನಿರ್ಮಾಣ ಆಗಿದೆ. ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗಿದೆ. ಯಾವುದೇ ರೀತಿಯ ಪ್ರಕರಣಗಳು ಇಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ರು ಈಶ್ವರಪ್ಪ ಅವರು. ಆದರೆ ಈಗ ಶಿವಮೊಗ್ಗದಲ್ಲೂ ಕೂಡ ಒಂದಷ್ಟು ಪ್ರಕರಣಗಳು ಏರಿಕೆ ಆಗ್ತಾ ಇರುವಂತಹ ವಿಚಾರಗಳನ್ನ ನಾವಿಲ್ಲಿ ಗಮನಿಸಬಹುದು. ಬುಧವಾರ 19 ಪ್ರಕರಣ ಅಲ್ಲಿ ದಾಖಲ ಆಗಿತ್ತು. ಈಗ ಈ ಒಂದು ಪ್ರಕರಣಗಳನ್ನು ನಾವು ನೋಡ್ತಾ ಇದ್ರೆ ನಿನ್ನೆ 23 ಪ್ರಕರಣಗಳು ಕೂಡ ಪತ್ತೆ ಆಗಿದ್ವು. ಸೊ ಓಂ ಶಕ್ತಿ ಭಕ್ತರಿಂದ ಈಗ ಟೆನ್ಷನ್ ಆರಂಭ ಆಗಿದೆ. ಹೋದವರಿಗೂ ಕೂಡ ಒಂದು ರೀತಿಯ ಟೆನ್ಷನ್, ಏನಾಗುತ್ತಪ್ಪ ಏನು ಅಂತ ಹೇಳಿ. ಅವ್ರ ಜೊತೆ ಸಂಪರ್ಕದಲ್ಲಿದ್ದವರಿಗೂ ಕೂಡ ಟೆನ್ಷನ್. ಈಗ ಮಂಡ್ಯ ಜಿಲ್ಲೆಯಲ್ಲೂ ಓಂ ಶಕ್ತಿ ಯಾತ್ರೆಯ ಟೆನ್ಷನ್. ಈಗ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಈ ಯಾತ್ರೆಯಿಂದ ಯಾರ್ಯಾರು ಬರ್ತಾರೆ ಅವರನ್ನ ಕ್ವಾರಂಟೈನ್ ಕೇಂದ್ರಕ್ಕೆ ನೇರವಾಗಿ ಕಳುಹಿಸ್ತಾ ಇದ್ದಾರೆ. ಸೊ ನೀವೀಗಾಗಲೇ ನೋಡಬಹುದು, ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಈಗ ಓಂ ಶಕ್ತಿ ಯಾತ್ರೆಗೆ ತಮಿಳುನಾಡಿಗೆ ಹೋಗ್ತಾ ಇದ್ದಾರೆ. ಓಂ ಶಕ್ತಿ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿಂದ ಯಾರು ಹೋಗ್ತಾರೆ ಬರ್ತಾರೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಈಗ ಆರೋಗ್ಯ ಇಲಾಖೆ ಅಧಿಕಾರಿಗಳು ತಗೊಳ್ತಾ ಇದ್ದಾರೆ. ಕೆಲವು ಜಿಲ್ಲೆಗಳಲ್ಲಿ ಸಂಪೂರ್ಣವಾದ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಮಳವಳ್ಳಿ ತಾಲೂಕಿನ ಒಕ್ಕಲಿಗರ ಕೊಪ್ಪಲು ಗ್ರಾಮದ ಯಾತ್ರಿಗಳಲ್ಲಿ ಸುಮಾರು 50 ಮಂದಿ ಯಾತ್ರಿಗಳು ಗ್ರಾಮಕ್ಕೆ ಹೋಗ್ತಾ ಇದ್ರು. ಇವರನ್ನ ಈಗ ಕ್ವಾರಂಟೈನ್ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ ಅಧಿಕಾರಿಗಳು. ಮಳವಳ್ಳಿ ಕೆಎಸ್ಆರ್ಟಿಸಿ ತರಬೇತಿ ಕೇಂದ್ರದಲ್ಲಿ ಅವರನ್ನ ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ. ಎಲ್ಲರಿಗೂ ಟೆಸ್ಟ್ಗೆ ಒಳಪಡಿಸಿ ಬಳಿಕ ಅವರನ್ನ ಕ್ವಾರಂಟೈನ್ ಅನ್ನ ಮಾಡಲಾಗ್ತಾ ಇದೆ. ಇನ್ನು ನೆಗೆಟಿವ್ ಬಂದವರಿಗೂ ಕೂಡ 7 ದಿನಗಳ ಬಳಿಕ ಕೋವಿಡ್ ಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಹಾಗೆಯೇ 3 ಬಸ್ಗಳಲ್ಲಿ ವಾಪಸ್ ಆಗಲಿದ್ದಾರೆ ಭಕ್ತರು. ಮಳವಳ್ಳಿಯ ಸುಮಾರು 150ಕ್ಕೂ ಹೆಚ್ಚು ಓಂ ಶಕ್ತಿ ಭಕ್ತರು ಇವತ್ತು ಕೂಡ ಮಂಡ್ಯ ಆಲ್ಮೋಸ್ಟ್ ಹೋಗಿದ್ದಾರೆ. ಅವರು ಬರುವವರು ಇದ್ದಾರೆ ಎಲ್ಲರೂ ಕೂಡ. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಕೊರೋನಾ ಸ್ಫೋಟಗೊಳ್ಳುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಮೊನ್ನೆಯಿಂದ ನಾವು ಮಂಡ್ಯದಲ್ಲಿ ಓಂ ಶಕ್ತಿ ಭಕ್ತರ ಕೊರೋನಾ ಪ್ರಕರಣಗಳ ಸಂಖ್ಯೆಯನ್ನ ನಾವು ನೋಡ್ತಾ ಇದ್ದೀವಿ. ಮಂಡ್ಯದಲ್ಲಂತೂ ಇದುವೇ ಒಂದು ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಯಾಕಂದ್ರೆ ಓಂ ಶಕ್ತಿ ಯಾತ್ರೆಯನ್ನ ಮುಗಿಸ್ಕೊಂಡು ಬಂದವರಲ್ಲಿ ಅನೇಕರಲ್ಲಿ ಈಗಾಗಲೇ ಕೊರೋನಾ ಪ್ರಕರಣಗಳು ದಾಖಲಾಗ್ತಾ ಇದೆ. ಅವರಿಂದಾನೇ ಈಗ ಸಂಕಷ್ಟ ಎದುರಾಗಿದೆ. ಯಾತ್ರಿಗಳಿಂದ ಈಗ ಮಕ್ಕಳಿಗೂ ಕೂಡ ಹರಡಿದೆ ಈ ಒಂದು ಕೊರೋನಾ ಸೋಂಕು. ಓಂ ಶಕ್ತಿ ಯಾತ್ರಿಗಳ 3 ಮಕ್ಕಳಲ್ಲಿ ಈಗ ಪಾಸಿಟಿವ್ ದೃಢಪಟ್ಟಿದೆ. ಯಾತ್ರೆಯನ್ನ ಮುಗಿಸಿ ಬಂದಾಗ ಮಕ್ಕಳ ಸಂಪರ್ಕದಲ್ಲಿದ್ರು ಈ ಒಂದು ಪೋಷಕರು. ಸೊ ಆ ಸಂಪರ್ಕಿತರನ್ನ ಹೋಮ್ ಕ್ವಾರಂಟೈನ್ ಅನ್ನ ಮಾಡಿದ್ದಾರೆ ಅಧಿಕಾರಿಗಳು. ಬೇಲೂರು, ಯರಹಳ್ಳಿ, ಗೌಡಗೆರ ಗ್ರಾಮದ ಶಾಲೆಗಳನ್ನು ಕೂಡ ಸೀಲ್ ಡೌನ್ ಮಾಡಲಾಗಿದೆ. ಇನ್ನು ಮಂಡ್ಯ ಡಿಡಿಪಿಐ ಜವರೇಗೌಡ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ತಮಿಳುನಾಡಿನ ಓಂ ಶಕ್ತಿ ದೇವಸ್ಥಾನಕ್ಕೆ ಅವರ ಪೇರೆಂಟ್ಸು ಹೋಗಿದ್ದರಿಂದ ಬೇಲೂರು, ಯರಹಳ್ಳಿಯಲ್ಲಿ 2 ಮಕ್ಕಳಿಗೆ ಪಾಸಿಟಿವ್ ಬಂದಿದೆ. ಅದೇ ರೀತಿ ಗೌಡಗೆರೆಯಲ್ಲಿ 1 ಮಗುವಿಗೆ ಪಾಸಿಟಿವ್ ಆಗಿದೆ. ಆ ಸ್ಕೂಲ್ಗಳನ್ನ ನಾವು ಕ್ಲೋಸ್ ಮಾಡಿದ್ದೀವಿ. ತಮಿಳುನಾಡಿನ ಓಂ ಶಕ್ತಿ ದೇವಸ್ಥಾನಕ್ಕೆ ಅವರ ಪೇರೆಂಟ್ಸು ಹೋಗಿದ್ದರಿಂದ